ರಾಜ್ಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ವೃತ್ತಿ ಭವಿಷ್ಯಕ್ಕೆ ಹೊಸ ಆಶಾಕಿರಣವೊಂದು ಮೂಡಿದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸರಿಯಾದ ವೃತ್ತಿ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಕರ್ನಾಟಕ ಶಿಕ್ಷಣ ಮತ್ತು ವೃತ್ತಿ ಮಿಷನ್ ಕೆಇಸಿಎಂ ಸಂಸ್ಥೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಹೌದು, ಬೆಂಗಳೂರಿನ ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭವ್ಯ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಜಂಟಿಯಾಗಿ ಕೆಇಸಿಎಂ ಸಂಸ್ಥೆಯನ್ನ ಲೋಕಾರ್ಪಣೆಗೊಳಿಸಿದರು. ಈ ಸಂಸ್ಥೆಯು ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತ ಶಿಕ್ಷಣ ಮಾರ್ಗದರ್ಶನ, ಕಾಲೇಜು ಪ್ರವೇಶದ ಮಾಹಿತಿ, ವಿದ್ಯಾರ್ಥಿ ವೇತನಗಳ ವಿವರ ಹಾಗೂ ಸೂಕ್ತ ವೃತ್ತಿ ಆಯ್ಕೆಗಳ ಕುರಿತು ಸಮಗ್ರ ಜಾಗೃತಿ ಮೂಡಿಸುವ ಮಹತ್ತರ ಕಾರ್ಯ ಕೈಗೊಳ್ಳಲಿದೆ. ಇದರೊಂದಿಗೆ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶ, ಮೂಲಸೌಕರ್ಯ ಕೊರತೆ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎದುರಿಸುವ ಅನ್ಯಾಯದ ವಿರುದ್ಧ ದೂರು ಸಲ್ಲಿಸಲು ಪ್ರತ್ಯೇಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನ ರೂಪಿಸಲಾಗಿದ್ದು, ಪಾರದರ್ಶಕ ವಾತಾವರಣ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎನ್ನುತ್ತಾರೆ ಕೆಇಸಿಎಂ ಸಂಸ್ಥೆಯ ಸಂಸ್ಥಾಪಕಿ ಶಹನಾ. ಇವೆಂಟ್ ಇದು ಮೈನ್ ಉದ್ದೇಶನೇ ಏನಂತ ಹೇಳಿದ್ರೆ, ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಇಟಿ ಅಂತ ಒಂದು ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿ ಸ್ವಲ್ಪ ಅರ್ಬನ್ ಏರಿಯಾ ಪೀಪಲ್ ಗಳಿಗೆ ಗೊತ್ತಿದೆ. ಓಕೆ, ಸಿಇಟಿ ಅಂತ ಒಂದಿದೆ, ಅದ್ರ ಥ್ರೂ ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಅನ್ನೋದು ದೇ ಹ್ಯಾವ್ ಎನ್ ಐಡಿಯಾ. ಓಕೆ, ಬಟ್ ವಾಟ್ ಅಬೌಟ್ ರೂರಲ್ ಪೀಪಲ್? ಈಗ ನನಗೆ ಗೊತ್ತಿರೋ ಹಾಗೆ ಕೇರಳ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಅವರು ತುಂಬಾ ಜನ ಸಿಇಟಿ ಬರದೆ ಬಂದವರು ಇದ್ದಾರೆ ನರ್ಸಿಂಗಿಗೆ. ಬಟ್ ನಾನ್ ಕರ್ನಾಟಕ ಆದಂತ ಕೇರಳ ಸ್ಟೇಟ್ ಅವರಿಗೆ ಸಿಇಟಿ ಬಗ್ಗೆ ಗೊತ್ತಿದೆ. ಯಾಕೆ ನಮ್ ಸ್ಟೇಟ್ ಅವ್ರಿಗೆ ಗೊತ್ತಿಲ್ಲ? ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಇನಿಷಿಯೇಟ್ ಕೊಟ್ಟು ಮಾತಾಡುವಂತ ಯಾವುದೇ ಒಂದು ಸಂಸ್ಥೆ ಆಗ್ಲಿ ನಮ್ ಜೊತೆ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಯು ಹ್ಯಾವ್ ಟು ಪೇ 299 rupees ಫಾರ್ ದ ಕೌನ್ಸಿಲಿಂಗ್, ರೈಟ್? ಅದು ಕಂಪ್ಲೇಂಟ್ ಕೇಳ್ದಂತ ತುಂಬಾ ಜನ ಇದ್ದಾರೆ, ಈಗ ನನಗೆ ಹೇಳ್ದಂತ ಜನರು ಇದ್ದಾರೆ. ಸೊ ದೇ ಹ್ಯಾವ್ ಟು ಪೇ ಇಷ್ಟು ಅಂತ ಹೇಳಿ. ಅದು ಏನೋ 10 minutes ಏನೋ ಕೌನ್ಸಿಲಿಂಗ್ ಕೊಡ್ತಾರಂತೆ. ದೆನ್ ಅಗೈನ್ 10 minutes ಅಂತ ಹೇಳಿದ್ರೆ ಮತ್ತೆ 299 ಪೇ ಮಾಡ್ಬೇಕಂತೆ, ಇಲ್ಲಾಂದ್ರೆ ಆ ಸೆಷನ್ ಕಟ್ ಆಗುತ್ತೆ ಅಂತೆ. ಸೊ ವಿ ಥಾಟ್ ಓಕೆ, ನಾವೇ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳೋಣ, ವಾಟ್ ವಿ ಕ್ಯಾನ್ ಬಿ ಡನ್ ಫಾರ್ ದಿಸ್. ಸೊ ಈಗ ನಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಈ ಸ್ಟೇಟ್ಗಳಲ್ಲಿ, ಎಸ್ಪೆಷಲಿ ಫಾರ್ ನಮ್ಮ ನಾರ್ತ್ ಕರ್ನಾಟಕ, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇಲ್ಲ ಬೀದರ್ ಆಗಿರ್ಬೋದು, ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನಮಗೆ ರಿಸರ್ವೇಶನ್ ಕ್ಯಾಟಗರಿ ತುಂಬಾನೇ ಇದೆ. 2A, 2B, 3B ರಿಸರ್ವೇಶನ್, ಲೈಕ್ SC, ST, ಅದ್ರಲ್ಲೂ ತುಂಬಾ ರಿಸರ್ವೇಶನ್. SC ಇನ್ ಕನ್ನಡ ಮೀಡಿಯಂ, ರೂರಲ್, ಮತ್ತೆ ಹೈದರಾಬಾದ್ ಕರ್ನಾಟಕ, ಮತ್ತೆ ಗಡಿನಾಡ ಕನ್ನಡ ಬೇರೆ ಇದೆ, ಕಲ್ಯಾಣ ಕರ್ನಾಟಕ ಬೇರೆ ಇದೆ. ಬಟ್ ಈ ರಿಸರ್ವೇಶನ್ ಹೌ ಟು ಯುಟಿಲೈಸ್? ಈಗ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಅವ್ರಿಗೆ ಆ ರಿಸರ್ವೇಶನ್ ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಡಾಕ್ಯುಮೆಂಟ್ ಬೇಕು ಅನ್ನೋದು ಸಹ ದೇ ಡೋಂಟ್ ನೋ ಇಟ್. ಅದು ಈಗ 371J ಅಂತ ಒಂದು ಡಾಕ್ಯುಮೆಂಟ್ ತಗೊಳಕ್ಕೆ ನೀವು ತಾಲೂಕು ಆಫೀಸಿಗೆ ಹೋದ್ರೆ ನಿಮ್ಮ ಆಧಾರ್ ಕೊಟ್ರೆ ಅವ್ರು ನಿಮಗೆ ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಬಟ್ ಎಷ್ಟು ಜನ ಗೊತ್ತಿದೆ ಈ ಸಿಗುತ್ತೆ ಅಂತ ಹೇಳಿ ತಾಲೂಕು ಆಫೀಸಲ್ಲಿ? ಯಾರಿಗೂ ಗೊತ್ತಿಲ್ಲ. ಲಾಸ್ಟಿಗೆ ಕೌನ್ಸಿಲಿಂಗ್ ಎಲ್ಲ ಮುಗ್ದಾದ್ಮೇಲೆ, ನೀಟಿದು ಪ್ರಾಸೆಸಿಂಗ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಬರ್ತಾರೆ. ಸೊ ನನ್ನ ಮಗನಿಗೆ 94% ಬಂದಿತ್ತು, ಬಟ್ ಮಗನಿಗೆ ಸೀಟ್ ಸಿಗ್ಲಿಲ್ಲ. ನನ್ನ ಮಗಳು 97 ಡಿಸ್ಟ್ರಿಕ್ಟ್ ಟಾಪರ್, ಬಟ್ ಅವಳಿಗೆ ಬೇಕಾಗಿರುವಂತ ಬ್ರಾಂಚ್ ಸಿಗ್ಲಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಅವಳಿಗೆ ಇಷ್ಟ ಇರೋ ಬ್ರಾಂಚ್ ಸಿಗ್ಲಿಲ್ಲ. ಈ ರೀತಿ ನೂರಾರು ಪ್ರಶ್ನೆ. ದಿಸ್ ಇಸ್ ದ ಒನ್ ಪಾರ್ಟ್. ಆದ್ರೆ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ, ಈ ಕಾಲೇಜಿಗೆ ಜಾಯಿನ್ ಆದ್ರು, ಸಮ್ ಹೌ ದೇ ಗಾಟ್ ಇನ್ ಟು ದ ಕಾಲೇಜ್. ಕಾಲೇಜ್ಗಳಲ್ಲಿ ಫಸ್ಟ್ ಥಿಂಗ್ ನನಗೆ ಗೊತ್ತಿರುವ ಹಾಗೆ ಸಿಇಟಿ ಫೀಸ್ ಒಂದಿರುತ್ತೆ, ಕಾಲೇಜ್ ಫೀಸ್ ಒಂದಿರುತ್ತೆ. ಒನ್ಸ್ ಯು ರೀಚ್ ದ ಕಾಲೇಜ್, ಅಲ್ಲಿದ ತಕ್ಷಣ ನಿಮಗೆ ಬೇರೆನೇ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಯು ಡೋಂಟ್ ನೋ ಇಟ್, ಅದು ಏನ್ ಫೀಸ್ ಅಂತಾನೆ ನಿಮಗೆ ಗೊತ್ತಿರಲ್ಲ. ಇನ್ ಕೇಸ್ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಹುಡುಗಿಗೆ ನರ್ಸಿಂಗ್ ಅಲ್ಲಿ ಸೀಟ್ ಸಿಕ್ತು. ಹುಡುಗಿ ಎಲ್ಲಾ ಪ್ರಾಸೆಸ್ ಎಲ್ಲ ಮುಗಿಸಿ, ಶಿ ಇಸ್ ಫ್ರಮ್ ಆಕ್ಚುಲಿ ಕೊಪ್ಪಲ್, ಎಲ್ಲ ಮುಗಿಸಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಹೋಗಲ್ಲಿ ಬರೀ ಬಿಲ್ಡಿಂಗ್ ಮಾತ್ರ ಇದೆ, ದೇರ್ ಇಸ್ ನೋ ಕಾಲೇಜ್. ಅದು ಮೀಡಿಯಾದಲ್ಲಿ ಎಷ್ಟು ನಾವು ನ್ಯೂಸ್ ಪೇಪರ್ ಓದ್ತಾರೆ ಅವ್ರಿಗೆ ಗೊತ್ತಿರುತ್ತೆ ದಟ್ ಇನ್ಸಿಡೆಂಟ್. ಸೊ ಸಿಇಟಿ ಒಳಗಡೆ ಅಲಾಟ್ಮೆಂಟ್ ಆಗಿದ್ದು, ಶಿ ಪೇಡ್ 1,40,000 ಪೇ ಮಾಡಿದ್ದಾರೆ. ನೆಕ್ಸ್ಟ್ ಶಿ ವೆಂಟ್ ಟು ದ ಕಾಲೇಜ್. ಕಾಲೇಜ್ ಹೋಗುವಾಗ ಅಲ್ಲಿ ಕಾಲೇಜ್ ಇಲ್ಲ, ಓನ್ಲಿ ಬಿಲ್ಡಿಂಗ್ ಇದೆ, ಒಂದು ಬ್ಯಾನರ್ ಇದೆ, ದಿಸ್ ಇಸ್ ದ ಕಾಲೇಜ್ ಅಂತ. ಅದು ಯಾಕೆ ಆ ರೀತಿ ಆಗ್ತಾ ಇದೆ? ರೀಸನ್ ಏನಂದ್ರೆ ನಮಗೆ ಗೊತ್ತಿಲ್ಲ. ಆ ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ, ಆ ಕಾಲೇಜ್ ರೆಕಗ್ನೈಸ್ಡ್ ಆಗಿದ್ಯಾ ಇಲ್ವಾ ಅನ್ನೋದು ಯಾವುದೇ ಒಂದು ತರಹದ ಇನ್ಫಾರ್ಮೇಶನ್ ನಮಗಿಲ್ಲ. ಇನ್ ಕೇಸ್ ಒಂದು ಕಾಲೇಜ್ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಇಶ್ಯೂಸ್, ಹಾಸ್ಟೆಲ್ ಇಶ್ಯೂಸ್ ಇಲ್ವಾ, ನಮಗೆ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರುತ್ತೆ ಇಲ್ವಾ. ತುಂಬಾ ಜನ ಗರ್ಲ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಇಯರ್ ಜಾಯಿನ್ ಆಗ್ತಾರೆ. ಈಗ ನಾರ್ತ್ ಕರ್ನಾಟಕ ಆಗಿರ್ಲಿ, ಈಗ ಸೌತ್ ಆಗಿರ್ಲಿ ಜಾಯಿನ್ ಆಗ್ತಾರೆ. ಸೆಕೆಂಡ್ ಇಯರ್ಗೆ ಅವ್ರಿಗೆ ಫೀಲ್ ಆಗುತ್ತೆ, ಅಯ್ಯೋ ನನಗೆ ಈ ಕೋರ್ಸ್ ಬೇಡದಿತ್ತು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ. ಬಟ್ ಅವಾಗ ನಮ್ಗೆ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲ. ಬಟ್ ಈಗ ನಾವು ಏನ್ ಮಾಡಿರೋದಂದ್ರೆ, ನಮ್ ವೆಬ್ಸೈಟ್ ಆಗಿರ್ಲಿ, ನಮ್ದು ಈ ಕಂಪನಿ ಈ ಸ್ಪಾನ್ಸರ್ಶಿಪ್ ಏನಿದೆ, ಇವ್ರದ್ದು ಮೈನ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಇವರಿಗೆ
ಇದರಲ್ಲಿ ಒಂದು ವೆಬ್ಸೈಟ್ ನಾವು ಲಾಂಚ್ ಮಾಡ್ತಿದೀವಿ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಂತಾದ ಒಂದು ಇಶ್ಯೂಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅಡ್ಮಿಷನ್ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ನನಗೆ ಸೈಕಾಲಜಿಕಲ್ ಇಶ್ಯೂಸ್ ಇದೆ, ನನಗೆ ಸ್ಟಡಿ ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡ್ರಾಪ್ ಇಟ್ ಅನ್ನೋರಿಗೆ ನಮಗೆ ಇದರಲ್ಲೇ ನಿಮಗೆ ಕೌನ್ಸಿಲರ್ ಸಿಗ್ತಾರೆ, ಸೈಕಾಟ್ರಿಸ್ಟ್ ಸಿಗ್ತಾರೆ. ಸೊ ದೇ ವಿಲ್ ಕೌನ್ಸಲ್ ಯು. ಇಲ್ಲ ನನಗೆ ಲೀಗಲ್ ಆಗಿ ಇಶ್ಯೂಸ್ ನಡೀತಿದೆ ವಿತ್ ಮೈ ಕಾಲೇಜ್, ನನಗೆ ಡಾಕ್ಯುಮೆಂಟ್ ಅವ್ರು ಕೊಡ್ತಾ ಇಲ್ಲ, ಸೊ ನನಗೆ ಈ ರೀತಿ ಹೆಲ್ಪ್ ಬೇಕು, ನನ್ನ ಡಾಕ್ಯುಮೆಂಟ್ ನನ್ನ ಕಾಲೇಜಲ್ಲಿ ಸ್ಟಕ್ ಆಗಿದೆ, ನನಗೆ ಫೀಸ್ ಕಟ್ಟಕ್ಕಾಗದಲ್ಲ, ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಅಂತವ್ರಿಗೆ ವಿ ಹ್ಯಾವ್ ಎ ಲೀಗಲ್ ಟೀಮ್. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗ್ ಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಎ ಬ್ಯಾಕ್ ಗ್ರೌಂಡ್ ಟೀಮ್. ಸೊ ಅವ್ರು ನಿಮಗೆ ಏನ್ ಮಾಡ್ತಾರೆ, ಲೀಗಲ್ ಸಪೋರ್ಟ್ ಆಗಿರ್ಬೋದು, ಸಿವಿಲ್ ಸಪೋರ್ಟ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, 100% ದೇ ವಿಲ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಇಷ್ಟು ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ ಕೇಸ್ ಇಫ್ ಸಮನ್ ಆಸ್ಕ್ ಯು ಹ್ಯಾವ್ ಟು ಕಮ್ ಟು ಅಸ್. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಸೌಲಭ್ಯ ಸಿಗ್ತಾ ಇದೆ, ಎಷ್ಟು ಫೀಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗಿತ್ತು. ಅದನ್ನು ಇವತ್ತು ಮೇಡಮ್ ಅವರು ಡಿಜಿಟಲಿ ಆಗಿ ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸೋ ಪ್ರಯತ್ನಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸರ್ಕಾರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಗೆಲ್ಲ ಗೊತ್ತಿದೆ, ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಿದೆ, ಒಂದೊಂದು ಸಮುದಾಯಕ್ಕೆ ಕೂಡ ಒಂದೊಂದು ಇಲಾಖೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಕೊಡುತ್ತೆ. OBC ಡಿಪಾರ್ಟ್ಮೆಂಟ್ ಇದೆ, ತಮಗೆಲ್ಲ ಗೊತ್ತಿದೆ, ಕ್ಯಾಟಗರಿ 1, 2A, 2B, 3A, 3B ಮಕ್ಕಳಿಗೋಸ್ಕರ ಅವ್ರಿಗೆ ಸ್ಕಾಲರ್ಶಿಪ್ ಆ ಡಿಪಾರ್ಟ್ಮೆಂಟ್ ಇಂದ ಫ್ರೀ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಆರ್ಯವೈಶ್ಯ ಡೆವಲಪ್ಮೆಂಟ್ ಫಂಡ್ ಒಂದು ಗೈಡೆನ್ಸ್ ಇರೋದಿಲ್ಲ, ಇನ್ನು ಕೆಲವರು ಹಾಕೋದು ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ನಾವು ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತಂದ್ರೆ ಪಾಲಿಸಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಅಪ್ಲಿಕೇಶನ್ಸ್ ಬರ್ತಾ ಇರೋದು. ಬಟ್ ಈಗ ಪಾಲಿಸಿ ಅನೌನ್ಸ್ ಮಾಡಿದೀವಿ, 20,000ಕ್ಕೆ ನಿಂತೋಗಿದ್ವಿ. ಅದಕ್ಕೆ ಮೊದಲು ನಮಗೆ ಎನ್ಕ್ವೈರೀಸ್ ಸುಮಾರು 50,000 ಬಂದಿದೆ, ಬಟ್ ಹಾಕೋದಿಲ್ಲ. ಸೊ ಒಂದು ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಮೇಡಮ್ ಅವರು ಅಷ್ಟೇ ಲಾಸ್ಟ್ ಟೈಮ್ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಒಂದು 20ರಿಂದ 30 ಮಕ್ಕಳಿಗೆ ಸ್ಕಾಲರ್ಶಿಪ್ ಅರ್ಜಿಗಳನ್ನ ನಾನು ಹೇಳಿದೆ, ಮೇಡಮ್ ಆಧಾರ್ ನಂಬರ್ ಒಂದು ಕಳಿಸ್ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಒಂದು CET ಕೌನ್ಸಿಲಿಂಗ್ ನಂಬರ್ ಒಂದು ಕಳಿಸ್ಕೊಡಿ, ನಾವು ಹಾಕ್ಸ್ಕೊಡ್ತೀವಿ ಅಂತ. ಅದೇ ರೀತಿ ಅವರಿಗೆಲ್ಲನೂ ಹಾಕಿಸಿ ಸ್ಯಾಂಕ್ಷನ್ ಮಾಡಿದ್ವಿ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಗೆಟಿಂಗ್ ದಿ ಅಮೌಂಟ್. ಸರ್ಕಾರದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫಂಡ್ ಶಾರ್ಟೇಜ್ ಇಲ್ಲ. ಸೊ ಈ ಯೋಜನೆಯನ್ನ ನೀವು ಸದುಪಯೋಗ ಪಡಿಸ್ಕೊಡ್ಬೋದು. ಮತ್ತೆ ಮೇಯ್ನ್ ಆಗಿ ಈ ವೆಬ್ಸೈಟ್ ಅನ್ನು ಮೇಡಮ್ ಜೊತೆ ಬೆಳಿಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಮೇಡಮ್ ಸ್ಕಾಲರ್ಶಿಪ್ ಅಂತ ಏನಾದ್ರು ಹಾಕಿದ್ರೆ ಆಯಾ ಡಿಪಾರ್ಟ್ಮೆಂಟ್ಗೆ ರೂಟ್ ಮಾಡಿ ಅಪ್ಲಿಕೇಶನ್ಸ್, ಸೊ ದಟ್ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಯಾವ ಕೋರ್ಸು ಯಾವ ಸ್ಕಾಲರ್ಶಿಪ್ ಅಲ್ಲಿ ಫಿಟ್ ಆಗ್ತಾರೆ ಅಂತ ನೋಡ್ಕೊಂಡು ನಾವೇ ಅಪ್ಲಿಕೇಶನ್ ಹಾಕ್ಸ್ಕೊಡ್ತೀವಿ. ಈ ಎಲ್ಲಾನು ಸಹ ಪೇಪರ್ಲೆಸ್ ಆಗಿದೆ. ನೀವು CET ಕೌನ್ಸಿಲಿಂಗ್ ನಂಬರ್ ಹಾಕಿದ ತಕ್ಷಣ ನೀವು ಯಾವ ಕಾಲೇಜಲ್ಲಿ ಸೇರ್ಕೊಂಡಿದ್ರಿ, ಕೌನ್ಸಿಲಿಂಗ್ ಯಾವಾಗ ಆಯ್ತು ಏನು ಅಂತೆಲ್ಲ ಬಂದ್ಬಿಡುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಜಾತಿ, ಇನ್ಕಮ್ ಎಲ್ಲ ಬರುತ್ತೆ. ಆಧಾರ್ ನಂಬರ್ ಹಾಕಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಆಗುತ್ತೆ. ನಾವು ಮೊಬೈಲ್ ಇಟ್ಕೊಂಡು ಫೋನ್ ಪೇ ಮಾಡ್ತೀವಿ, ಅದರಲ್ಲಿ OTT ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ನನ್ನಲ್ಲಿ ಬೆಳಿಗ್ಗೆಯಿಂದ 10ರಿಂದ 11 ಗಂಟೆವರೆಗೂ ನನಗೆ ಸುಮಾರು BTech ಸ್ಟೂಡೆಂಟ್ಸ್ ನನ್ನ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಗೈಡ್ ಮಾಡಿ ಅಂತ ಬರ್ತಾರೆ.
ಸೊ ಇವತ್ತಿಗೂ ನಮಗೆ ಡಿಜಿಟಲ್ ಡಿವೈಡ್ ಅನ್ನೋದು ನಾವು ಇನ್ನೂ ಬಿಟ್ಟಿಲ್ಲ, ಇನ್ನೂ ಹೋಗಿಲ್ಲ. ಅದು ಅಂದ್ರೆ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ, ಮೊಬೈಲ್ನ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಿಜವಾಗಿ ಇರೋ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲ ಒಂದು ಇಂಟಿಗ್ರೇಟೆಡ್ ಪೋರ್ಟಲ್, ಒಂದು ಹೇಳಿದ್ನಲ್ಲ, ಒಂದು ನಾವು ಈಗ ಒಂದೊಂದು ಇಲಾಖೆ ಈ ಇನಿಷಿಯೇಟಿವ್ ತಗೋಬೇಕಾಗಿತ್ತು, ಅದನ್ನ ಇನಿಷಿಯೇಟಿವ್ ಮೇಡಮ್ ತಗೊಂಡಿದ್ದಾರೆ. ಅವರು ತುಂಬಾ ಸಹನೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತಾ, ಈ ವಿಷಯದಲ್ಲಿ ಮೇಡಮ್ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಎನಿ ಟೈಮ್ ನನ್ನ ಪರ್ಸನಲ್ ನಂಬರೇ ನಾನು ನಮ್ಮ ಚೇಂಬರ್ ಹಾಕ್ಸಿದ್ದೀನಿ. ಎನಿ ಟೈಮ್ ಯಾರು ಬೇಕಾದ್ರೆ ತಗೊಂಡೋಗ್ರಪ್ಪ, ನನಗೆ ಎನಿ ಟೈಮ್ ಐ ಆಮ್ ವಿತ್ ಯು ಅಂತ ಹೇಳಿ. ಸೊ ಅದೇ ರೀತಿ ನಿಮಗೆ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕಾದ್ರೆ ಇದು ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಪಟ್ಟಿ ಕೊಡಬೇಕಾದ್ರೆ ನಾನು ಮೇಡಮ್ ಅವ್ರಿಗೆ ಕಳಿಸ್ತೀನಿ. ಅದನ್ನು ನೀವು ತಗೊಂಡು ಮಾಡಿ ಒಂದು ಈ ಮಾಹಿತಿಯನ್ನ ಅರ್ಹ ಫಲಾನುಭವಿಗಳಿಗೆ ಹೋಗ್ಲಿ, ನಮ್ಮ ರಾಜ್ಯ ಶಿಕ್ಷಣದಲ್ಲಿ ಮುಂದೆ ಬರಲಿ ಅಂತ ಆಶಿಸುತ್ತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ನಾನು 35 ವರ್ಷಗಳ ಕಾಲ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದೆ, ಫಿಸಿಕ್ಸ್ ಪ್ರೊಫೆಸರ್ ಆಗಿ. ಆಮೇಲೆ PhD ಮಾಡಿದೆ, MTech PhDಗಳ ಗೈಡ್ ಮಾಡಿದ್ದೀನಿ. ರಾತ್ರಿ ನನಗೆ ಗೊತ್ತಿಲ್ಲ, ಬಿಟ್ಟು ಮೇಡಮ್ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಯಾಕಂದರೆ ನಂದು ಒಂದೆರಡು ಎಕ್ಸಾಂಪಲ್ ಕೊಟ್ಟು, ಯಾಕಂದ್ರೆ ನನಗಾಗಿರೋದು ಪ್ರಾಕ್ಟಿಕಲ್ ಆಗಿರೋದು. ಯಾಕೆ ನಾನು ಹೋಗಿ ಕೋಲಾರ ಜಿಲ್ಲೆ ಆಗಿತ್ತು, ನಮ್ಮದು ಕೋಲಾರಕ್ಕೆ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೋಬೋದು. ಬಟ್ ಈ ಥರ ಸಿಕ್ಕಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ಅವಾಗ ಯಾರು ಕೇಳೋರೇ ಇರ್ತಿಲ್ಲ, ನಿಮ್ಮ ಸ್ಕಾಲರ್ಶಿಪ್ ಬರಲೇ ಬಿಡದೆ. ಇನ್ನೊಂದು ಎಕ್ಸಾಂಪಲ್, ನಾನು BSc ಆದಮೇಲೆ KPSCಗೆ ಅಸಿಸ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಅಂತ ಪೋಸ್ಟ್ ಇತ್ತು, ACF ಪೋಸ್ಟ್ ಅಪ್ಲೈ ಮಾಡಿದೆ. ಸೊ ನಾನು ವಿಲಾಕ್ಸ್ ಟ್ರೈಬಲ್ ಕ್ಯಾಂಡಿಡೇಟ್. ಸೊ ಅರ್ಜಿ ಹಾಕಿದ್ದು 2 ಅರ್ಜಿ. ನಾನು ಚೆಕ್ ಮಾಡಿದೆ, ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು. ಸರಿ, ಒಂದು ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಸೊ ಏನೋ ರೀಸನ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇನ್ನೊಬ್ರು ತುಂಬ ಅಡ್ವೊಕೇಟ್ ಆಗಿದ್ರು, ಅವರು ಹೈಕೋರ್ಟಲ್ಲಿ ಅವ್ರಿಗೆ ಗೊತ್ತಿತ್ತು ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ KPSC. ಸೊ ನಾನು ಕೇಳಿದ್ರೆ ಕೋರ್ಟ್ಗೆ ಹೋಗಿ ಅಂದರು. ಕೋರ್ಟಲ್ಲಿ ಸರ್ ಮನೆಗೆ ಹೋಗಿ ಚಾರ್ಜ್ಗೆ ದುಡ್ಡಿಲ್ಲ ನನ್ನ ಹತ್ರ. ಸೊ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೋಸ್ಕರ ಮೇಡಮ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಮತ್ತೆ ಇನ್ನೊಂದು ಎಕ್ಸಾಂಪಲ್ಲು, ನಮ್ಮ KSIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಅಡ್ಮಿಷನ್ಗೆ ನನಗೆ ಹೇಳಿದೆ. ರಿಸರ್ವೇಷನ್ ಕ್ಯಾಂಡಿಡೇಟ್ ಹೋದಾಗ ಅವ್ರು ಫುಲ್ ಫೀಸ್ ಕಟ್ಟಿ ಅಂದರು. ನಾನು ಹೇಳಿದೆ ಸರ್ಕಾರ ಆದೇಶ ಇದೆ, ಕಟ್ಕೊಳ್ಳಂಗಿಲ್ಲ. ಇಲ್ಲ ಅಂದ್ರೆ ನಾನು ಹೇಗೆ ಹೇಳಿದೆ, ನೀವು ಕರ್ನಾಟಕದಲ್ಲಿ ಇದ್ರು ಅಥವಾ ಬೇರೆ ದೇಶದಲ್ಲಿ ಇದ್ರು, ಕರ್ನಾಟಕ ಆದೇಶ ಫಾಲೋ ಮಾಡಿ ಹೇಳ್ತೀವಿ, ನಾನು ಗಲಾಟೆ ಮಾಡಿ ಅಡ್ಮಿಷನ್. ಸೊ ಅದಕ್ಕೆ ಮೇಡಮ್ ಅವರು ಹತ್ರ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೇದಾಗ್ಲಿ. ನಾವು ಅವ್ರ ಜೊತೆಲಿ ಕೆಲಸ ಮಾಡ್ತೀವಿ, ನಮ್ಗೆ ಏನಾದರೂ ಕೆಲಸ ಕೂಡ ಡೆಫಿನೆಟ್ ಆಗಿ ಅವ್ರ ಜೊತೆ, ಯಾಕಂದ್ರೆ ನಾನು ರಿಟೈರ್ಡ್ ಆಗಿದ್ದೀನಿ. ಸೊ ಎಜುಕೇಶನ್ 35 ವರ್ಷ ಸೇವೆ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಅವ್ರು ಮೇಡಮ್ ಏನೇ ನಮಗೆ ಏನಾದರೂ ಸಹಾಯ ಕೇಳಿದ್ರೆ ನಾವು ರೆಡಿ ಆಗಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. Expansion CEO of PACE IIT Academy from Bombay, and it's great to see you all people, that you people have some of the influencers, some of the what called media people have been come down here, and to see you all people, it's very delightful for me, and I'm privileged to be honored here, madam, and this auspicious academy. And I have worked with several what call different countries and different states of the what call across the globe, and I have nowhere to see this kind of the platform that the grievance and what call the financial part and the grievance part and the educational counseling and all these things into the one platform. And I wish it will be a huge success and have a great future to you, ma'am. And I hope it will go into the expertise in the different states of this India also. And for the corporate styles of academic background, that we are ready to, the PACE is ready to collaborate with these people and here in the platform, and we are ready to what call. So I introduce myself. I was a professor and head zoology department, Bangalore University, and 25 years ಅಲ್ಲಿ ಸರ್ವಿಸ್ ಮಾಡಿ ಈಗೆಲ್ಲ ಎಲ್ಲರೂ ಏನು ಮಾತಾಡಿದ್ರು ಎಲ್ಲ ಪ್ರಾಬ್ಲಮ್ಸನ್ನು ನಾವು ಸ್ಟೂಡೆಂಟ್ ಕಡೆಯಿಂದ ಬಂದಿತ್ತು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಾಲ್ವ್ ಮಾಡ್ತಾ ಬಂದ್ವಿ. ಆಮೇಲೆ ಒಂದು ಸರ್ವಿಸ್ ಲಾಸ್ಟ್ ಟೈಮ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂತ ಯೋಚನೆ ಮಾಡಿದಾಗ some people have suggested ನಮ್ಮ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ರೂರಲ್ ಬರೋ ಸ್ಟೂಡೆಂಟ್ಸ್ಗೆಲ್ಲ ಕೋಚಿಂಗು ಪ್ರಾಬ್ಲಮ್ ಇದೆ ಸರ್, ಗೈಡೆನ್ಸ್ ಪ್ರಾಬ್ಲಮ್. ಕೋಚಿಂಗ್ ಒನ್ ಸೈಡ್ ಆ್ಯಂಡ್ ಗೈಡೆನ್ಸ್ ಒಂದು ಪ್ರಾಬ್ಲಮ್ ಇದೆ ಮಾಡಿ ಸರ್ ಅಂತ ಸ್ವಲ್ಪ ಎಲ್ಲ ನನಗೆ ಪ್ರೆಷರ್ ಮಾಡಿ ಆಫ್ಟರ್ 2-3 years ಥಿಂಕಿಂಗ್ ಆ್ಯಂಡ್ 3 years ಇರಬೇಕಾದ್ರೆ VRS ತಗೊಂಡು ಐ ಸ್ಟಾರ್ಟೆಡ್ ಒನ್ ಪ್ರಕಾರ JA NEET ಅಕಾಡೆಮಿ.
ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಯಾಕೆ ಹೇಳ್ಬೇಕು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ, ಫ್ರೆಂಡ್ ಮಗ ನಮ್ಮಲ್ಲಿ ಕೋಚಿಂಗ್ ತಗೊಳ್ತಾ ಇದ್ರು. ಅವ್ರು ನೋಡಕ್ಕೆ ಬಂದು ನಮ್ಮಲ್ಲಿ ಫಸ್ಟ್ ಇಯರ್ ಆಗ 33 ಸ್ಟೂಡೆಂಟ್ಸ್ ರಿಪೀಟರ್ಸ್ MBBS ಕೋಚಿಂಗ್ ತಗೊಳ್ತಾ ಇದ್ದಾಗ ಹೇಳೋದು ಆ ಕೋರ್ಸ್ ಬಗ್ಗೆ ಗೊತ್ತುಗುರಿ ಅಥವಾ ದೂರದೃಷ್ಟಿ ಯಾವುದು ಕೂಡ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇಲ್ಲ. ಇದನ್ನೆಲ್ಲ ತಂದೆ ತಾಯಿಯಂದಿರಿಗೆ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕಡೆ ಅವರು ಕೂಡ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ನನ್ನ ಮಗಳು ಹೇಳ್ತಾ ಇದ್ದಾರೆ ನಾನು ಇದೇ ಕೋರ್ಸ್ ಮಾಡಬೇಕು, ನಾನು ಇನ್ನು ಬೇರೆ ಕೋರ್ಸ್ ಹೇಳಿ ನಾಳೆ ಆ ಕೋರ್ಸ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಿಂದಾಗಿ ಏನಾದ್ರೂ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆ ಒಂದು ಆತಂಕ ಕೂಡ ಆ ಒಂದು ತಂದೆ ತಾಯಿ ಅವರ ಅಲ್ಲಿ ಬರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲು ಹೊರಟಿರುವಂತಹ ನಮ್ಮ ಆತ್ಮೀಯರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಉತ್ತಮವಾದಂತಹ ಒಂದು ನಾಯಕತ್ವವನ್ನು ವಹಿಸಿರುವಂತಹ ಶಾನಾ ಮೇಡಮ್ ರವರ ಈ ಒಂದು ಯೋಜನೆ ಅಭಿನಂದನಾರ್ಹ ಅಂತ ಹೇಳಿಕೆ ನನಗೆ ಅತ್ಯಂತ ಸಂತೋಷ ವ್ಯಕ್ತಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡಬೇಕಿತ್ತು ಅದರ ಅರ್ಧ ಕೆಲಸವನ್ನು ಇವತ್ತು ಮೇಡಮ್ ಅವರೇ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದ ಶೈಕ್ಷಣಿಕ ಯೋಜನೆ. ಇದು ಅವರಿಗೆ ನಾನು ಈ ಒಂದು ವೇದಿಕೆಯಲ್ಲಿ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಒಂದು ಸಲಹೆ ಇದೆ, ಇದು ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಏನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಗ್ರಾಮೀಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ತಲುಪಬೇಕು. ನೂರಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಅದಕ್ಕಾಗಿ ಒಂದು ಟೋಲ್ ಫ್ರೀ ನಂಬರ್ ಅನ್ನು ಮೇಡಮ್ ಆರಂಭಿಸಬೇಕೆಂಬ ಮನವಿಯನ್ನು ಕೂಡ ನಾನು ಮಾಡ್ತೇವೆ. ಇವತ್ತು ವಿದ್ಯಾರ್ಥಿಗಳಿಗೆ ಆ ಒಂದು ಟೋಲ್ ಫ್ರೀ ನಂಬರ್ ಮುಖಾಂತರ ಸಂಪರ್ಕಿಸಿ, ಸಂಸ್ಥೆಯನ್ನು ಸಂಪರ್ಕಿಸಿ ಏನು ತನ್ನ ಶೈಕ್ಷಣಿಕ ಗುರಿಗಳ ಬಗ್ಗೆ ಆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಂದ್ರಗಳು ಕೂಡ ತಾವು ಹಮ್ಮಿಕೊಳ್ಳಬೇಕೆಂಬ ಮನವಿಯನ್ನು ಕೂಡ ನಾನು ಹಮ್ಮಿಕೊಳ್ತಾ ಇದ್ದೇನೆ. ಇವತ್ತು ಮಂಗಳೂರಿನಲ್ಲಿ ತಾವು ಈ ಕಾರ್ಯಕ್ರಮ ಮಾಡೋದಾದ್ರೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ನೀಡ್ತೇವೆ. ಎಲ್ಲರೂ ಕೂಡ ಅವರಿಗೆ ಮೇಡಮ್ ಅವರಿಗೆ ಒಂದು ಚಪ್ಪಾಳೆಯನ್ನು ಬಾರಿಸಬೇಕು. ಇದು ದೊಡ್ಡ ಮಟ್ಟದ ಶೈಕ್ಷಣಿಕ ಕ್ರಾಂತಿ, ಯಾರು ಮಾಡದ ಒಂದು ಕೆಲಸವನ್ನು ಇವತ್ತು ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಅನುಗ್ರಹ ನೀಡಲಿ ಎಂಬ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ